ಆಡಿಸ್ತದ ಏನು ಬೇಕಾದ್ರೆ ತಗೋ 10,000 ರೂಪಾಯಿ ಒಂದು ಗಂಟೆ ಅಮ್ಮ 10,000 ಕೊಡ್ತೀನಿ ಕಣಮ್ಮ ಏನು ಬೇಕಾದ್ರೆ ತಗೋ ಮನೆ ತುಂಬ ಬಟ್ಟೆ ತಗೋ ನಾ ಹೆಂಗೆ ನೋಡ್ತೈತೆ ಅಂತ ಕಣ್ಮಿಟ್ಟಿಕಿಸ್ದಂಗೆ ಮಕ್ಳಿಗೆ ಏನಪ್ಪಜಿ ಚಿಕ್ಕ ಇಲ್ಲೇ ಕೂತ್ಕೊಂಡ್ರೆ ಕರ್ಕೊಂಡು ಹೋಗ್ತಾರೆ ಸಾಯಿರಾಮ್ ಬಸ್ ಸ್ಟ್ಯಾಂಡಲ್ಲಿ ನೋಡ್ದಲ್ಲಿ ಕೂತೀನಿ ತಿರ್ಗಿಸ್ತೇ ಇದೀರಿ ಸಾಯಿರಾಮ್ ಹೋಯ್ತಾ ಇಲ್ಲ ಅದೇ ಹಿಡ್ಕೊಳ್ಳೋಣ ಕಸನಾರು ಗುಡಿಸ್ತೀನಿ ಟೈಮ್ ಕರೆಕ್ಟಾಗಿ ತಿಂಡಿ ಊಟ ಎಲ್ಲ ತಗೋತೀಯಲ್ವಾ ಏಕೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ನಾನು ಇವಾಗ ಬೆಳಗ್ಗೆ 8 ಗಂಟೆ 6 ನಿಮಿಷದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ. ಎಲ್ಲರೂ ಹೇಳಿದ್ದೀರ ಸಖತ್ತಾಗಿದ್ದೀರ ಅಲ್ವಾ. ನಾನು ಕೂಡ ಸ್ವಲ್ಪ ತಲೆನೋವಿದೆ ಅದೆಲ್ಲ ಕಾಮನ್ ಅಲ್ವಾ ಬಿಡಿ. ಸಂಡೇಗೆ ಏನು ಸ್ಪೆಷಲ್ ಇಲ್ಲ ಗೈಸ್, ಯಾಕಂದರೆ ನಮ್ಮ ಮೊಳಕೆ ಕಾಳು ಸಾಂಬಾರು ಮಾಡಿತ್ತಲ್ವ ಬೇಯಿಸಿಟ್ಟೈತೆ. ನಾನು ಇವಾಗ ಜಸ್ಟ್ ರೈಸ್ಗೆ ಇಟ್ಟೆ. ಆ ಮನೆ ಎಲ್ಲ ಕಸ ಗುಡಿಸೈತೆ, ಈ ಮನೆ ಕಸ ಗುಡಿಸಿಲ್ಲ. ನಾನು 7:30 ಏನೋ ಎದ್ದೆ. ನನ್ನ ಹಾಸಿಗೆದು ಇದು ಹೊಳ್ದೋಗ್ಬಿಟ್ಟೈತೆ, ಅದಕ್ಕೆ ನಮ್ಮ ಅವ್ಗೆ ಹೊಲಿಗೆ ಕೊಟ್ಟಿದ್ದೀನಿ. ಕೊಡು ಮಾಡಿಸ್ಕೊಟ್ಟೆ. ಇನ್ನೂ ಕಸ ಗುಡಿಸಿಲ್ಲ ಗೈಸ್. ಕಸ ಗುಡಿಸಿ ಕಣ್ಣು ಒತ್ತುತ್ತೈತೆ, ಯಾಕೋ ಒಂದು ತಿಂಗಳಿಂದ ಕಣ್ಣು ಒತ್ತುತ್ತೈತೆ. ದಾರನ ಇದು ಗೈಸ್. ನೂಲುಂಡೆ ಇಸ್ಕೊಳಕ್ಕೆ ಅಂತ ಬಂದೆ. ನಮ್ಮಪ್ಪ ಇಲ್ಲಿ ಕೂತೈತಿ. ಅಮ್ಮ ನೂಲುಂಡೆ ಕೊಡಮ್ಮ. ರಂಗೋಲಿತಾ ಇದ್ದೀನಿ, ಕೊಡು. ಅದು ಒಂದೇ ಇರೋದು. ಸೂಜಿ ಅವೇ ನೂಲುಂಡೆ ಬೇಕು, ಕೊಡು. ಬಂದ್ಬಿಟ್ಟಿದ್ದೀನಲ್ಲ, ಕೊಡು. ನೀನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಯಾಕೆ ಒಲೆಲ್ಲ ಹೊಡ್ಸ್ಲಿಕ್ಕೆ ಮಾಡ್ತಾರೆ, ತೋರಿಸ್ತೀನಲ್ಲ. ಇನ್ನೊಂದು ತೋರಿಸ್ತೇ ಹೋದ್ರೆ ಸೌದೆಯಲ್ಲಿ ಜೋಡಿಸ್ತಾ ಇದೀನಿ ಈಗ. ಗ್ಯಾಸ್ ಇಲ್ಲ, ಯಾಕೆ ತುಂಬಿಸ್ಕೊತಾಯಿ. ಏನ್ ದುಡ್ಡಿಲ್ವಾ? ಇದು ಪೆನ್ಷನ್ ದುಡ್ಡು ಬರೋದಿಲ್ವಾ? ಎಲ್ಲಿ ಬಂದದವ? ಮೂರ್ತಿ ಇಲ್ಲಿಗೆ ಬರೋ ಸೋಮವಾರಕ್ಕೆ ಬಂದ್ರೆ 4 ತಿಂಗಳಾಯ್ತು. ಬರ್ದಿರೋರ್ಗಿಲ್ಲ. ನಂಗೆ ಬತ್ತು ಹೋದ ತಿಂಗಳು 800 ರೂಪಾಯಿ. ಗೊತ್ತಾ? ನೋಡ್ದ ನಿಮ್ಗೆ ಎಲ್ಲ ಬಂದದೆ, ನನಗೆ ಬಂದ್ರೆ ಹೋಗಿದ್ದೆ ಎಲ್ಲ. ನಮ್ಗೆ ಹುಡುಗಿರ್ಗೆ ಖರ್ಚಿರ್ತದೆ ಅಂತ ಹಾಕೋದು. ನಿಮ್ಗೆ ಹೆಂಗ್ ಖರ್ಚಿರ್ತದೆ? ಸುಮ್ ಕೂತ್ಕೋ, ವಿಡಿಯೋ ಮಾಡ್ತಾ ಇದೀನಿ. ಏನೇನೋ ಮಾತಾಡ್ಬೇಡ. ಏನನ್ನಕ್ಕಲ್ಲ ಹಂಗೆ ಮಾತಾಡ್ತೀಯ. ಟೈಮ್ ಟು ಟೈಮ್ ಕರೆಕ್ಟಾಗಿ ತಿಂಡಿ ಊಟ ಎಲ್ಲ ತಗೋತೀಯಲ್ವಾ? ನಾನು ಉಣ್ತೀನಿ ಕಣ. ಅದಕ್ಕೆ ಒಳ್ಳೆ ಚೆನ್ನಾಯ್ತೆ ಉಣ್ದೇನೆ. ಈಗ ನಿಮ್ಮ ಮನೆಗೆ ಬಂದ್ರೆ ನೀವು ಕೊಟ್ಟಿರ ನನಗೆ ನಮ್ಮ ನಾವು ಮಾಡೇ ಇಲ್ಲ ಕಣವ. ನಾನು ಈಗ ಬಂದಿದ್ದೀನಿ, ಅನ್ನಕ್ಕೆ ಇಟ್ಬಿಟ್ಟು. ಈಗ ಇಲ್ವಾ? ದೇವ್ರು ಕೊಟ್ಟಿದ್ದು ಮಾಡ್ಕೊತೀನಿ, ಉಣ್ತೀನಿ. ಸರ್ ಕರೆಕ್ಟಾಗಿ ಹಾಕೋ ಹೋಲಿ. ಹಾಳ್ಗರಿ ಜಾಸ್ತಿ ದೊಡ್ಡ ಕಮ್ಮಗೆ ಸಣ್ಣ ಆಗ್ಬಿಟ್ಟ. ನಂಗೆ ಬೇಡ ಕಣವ. ನಮ್ಮ ಅಮ್ಮ ಹೇಳ್ದಾಗ ನೀನು ನಮ್ಮ ಜೊತೆ ಮಾತೇ ಆಡ್ತಿಲ್ಲ. ಆಯಿತು ದೇವಿ ತಂದ್ರೆಡಿ ಅಂದ್ಬಿಟ್ಟು ಹೋಯ್ತವ್ರೆ. ನೆನೆ ಹಸೆಸ ಕೂಟಕ್ಕೆ ಹೋಗಿತ್ತಲ್ಲ ಅಪ್ಪಾಜಿ ಅಂತ ಹೇಳೋದ್ನಲ್ಲ, ಅದೇ ಮದುವೆಗೆ ಕೃತು ಸ್ಟಫ್ ಏನೋ ಹಣ್ಣುಬಟ್ಟಿಲ್ಲ ಅಂತ ಹೇಳ್ತಾವ್ರೆ. ನಾನು ಏನು ಮಾಡೋಣ, ಇಲ್ಲದಿರೋ ಹಣ್ಣುಬಟ್ಟಿಗೆ ಎಲ್ಲಿಂದ ತರೋದು? ನಾಳೆ ಬೇಡ. ನಮ್ಮಮ್ಮ ನಮ್ಮ ಡ್ಯಾಡಿ ಯಾವ ಥರ ರೆಡಿ ಆಗಿದ್ದಾರೆ. ನಮ್ಮ ಡ್ಯಾಡಿ ಹೊಸ ಬಟ್ಟೆ ಹಾಕಿದ್ದಾರೆ. ಪಿಂಕಿ ನೋಡಿ ಬಿಸಿಲು ಕಾಯ್ತಾವಳೆ. ಫ್ರಾಕ್ ಎಲ್ಲ ಎತ್ಕೊಂಡು ಕೂತ್ಕೊಂಬ್ಯಾಕೆ ತೆಗ್ದಾಕ್ತೀನಿ. ಹೋಗಮ್ಮ ನೀನು ಮುದ್ರಕೋ. ಗಿಂಟಕ್ಕೆ ಬತ್ತಾವಳ ಕೈಯ. ಈಗ ನಮಗೋಸ್ಕರ ತೊಪ್ಪೆ ಕಾಯ್ತಾ ಇದೆ ಗೈಸ್. ಎಲ್ಲ ಯಾವ ಥರ ಮಾಡ್ಕೊಬಿಟ್ಟೈತೆ ನೋಡಿ. ಇದು ತೊಪ್ಪೆ ಕ್ಲೀನ್ ಮಾಡ್ಬೇಕು ಇವಾಗ. ಹಾಕ್ಬಿಟ್ಟು ಬಂದೆ. ಟೈಮು 8:08 ಇವಾಗ. ಅವ ಇನ್ನೂ ಆಗಿಲ್ವವ? ನಮಗೋಸ್ಕರ ಕಸ ಕಾಯ್ತಾ ಇದೆ. ಇದು ಬೆಡ್ಶೀಟ್ ಹಾಕೇ ಇಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅದು ಬೆಡ್ಶೀಟ್ ಆಮೇಲಿಂದ ಹಾಕೊಳ್ಳೋಣ. ಸಣ್ಣ ಸಣ್ಣ ಧೂಳು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಗೈಸ್. ಇದೆಲ್ಲ ಈಗ ಒದ್ರಿದ್ದೀನಿ. ನನಗೆ ಡಸ್ಟ್ ಅಲರ್ಜಿ ಇರೋ ಕಾರಣ ಡಸ್ಟ್ ಇರಬಾರ್ದು. ಮುಂಚೆ ಡೈಲಿ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೆ. ಈಗ ನಮ್ಮ ಅಮ್ಮ ಕಸ ಗುಡಿಸ್ಕೊಳುತ್ತೆ, ಬಟ್ ಇದ್ರ ಮೇಲೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡೋದು ವಾರಕ್ಕೊಂದ್ಸಲ. ಈಗ ನೆನ್ನೆಲ್ಲ ಎಲ್ಲ ಮಾಡಿರುತ್ತೆ ಶನಿವಾರಕ್ಕೆ. ನಾನು ಹೆಂಗಿದ್ರು ಬೆಡ್ಶೀಟ್ ಹಾಸ್ಕೋಬೇಕಲ್ಲ, ಹಾಗಾಗಿ ಎಲ್ಲ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು. ನೋಡಿ ಎಷ್ಟು ಧೂಳು ಐತೆ, ಸಣ್ಣ ಸಣ್ಣ ಧೂಳು.
ಕಸ ಗುಡಿಸ್ಕೊಳ್ಳೋಣ, ಆಮೇಲೆ ತಿಂಡಿ ತಿನ್ನೋಣ ಗೈಸ್. ಸಂಡೇ ಸ್ಪೆಷಲ್ ಎಲ್ಲರೂ ಆಲ್ಮೋಸ್ಟ್ ನಾನ್ ವೆಜ್ ಮಾಡಿರ್ತಾರೆ, ನಮ್ಮ ಮನೆಯೇ ವೆಜ್ಜು ಇವತ್ತು. ನೋಡೋಣ ಸಂಜೆ ಹೊತ್ತಿಗೆ ಏನಾದ್ರು ತಂದರೂ ತರ್ತಾರೆ, ಹೇಳೋಕ್ಕಾಗಲ್ಲ. ನೋಡಿ ನೋಡಿ ನೋಡಿ, ಆಲೇ ಇಲ್ಲಿ ಬಂದವಳೆ ಅಕ್ಕ, ಪಿಂಕಿ ಅಕ್ಕ ಬಂದವಳೆ. ಬಟ್ಟೆ ಇಟ್ಕೊಳ್ಳೋಕೆ ಜಾಗ ಇಲ್ದನೆಯ ಅಲ್ಲೂ ಒಂದು ಸ್ವಲ್ಪ ನಮ್ಮ ದೊಡ್ಡಮ್ಮ ನನಗೆ ಸೀರೆಗಳು ಕೊಟ್ಟಿತ್ತು, ಒಂದು 6-7 ಸೀರೆನ. ನಾನು ನಿನ್ನೆ ಹುಟ್ಟಿದ್ದು ಕೂಡ ನಮ್ಮ ದೊಡ್ಡಮ್ಮನ ಸೀರೆನೇ, ಅದನ್ನು ಅದರೊಳಗೆ ಇಟ್ಟಿದ್ದೀನಿ. ಬೀರಲ್ಲಿ ಜಾಗನೇ ಇಲ್ಲ, ಅದಕ್ಕೆ ಇನ್ನೊಂದು ಕಬೋರ್ಡ್ ಬೀರ್ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬರೀ ಅಮೌಂಟ್ ಎಲ್ಲ ಅದಕ್ಕೆ ಇದಕ್ಕೇ ಆಗೋಗ್ಬಿಡುತ್ತೆ. ಕಸ ಎಲ್ಲ ಗುಡ್ಸಾಯಿತು. ಇವಾಗ ಚಿತ್ರಾನ್ನ ಹುಳಿ ಐತೆ ಫ್ರಿಡ್ಜಲ್ಲಿ, ಅಮ್ಮ ತಗೊಂಡಿತ್ತು. ಸಾಂಬಾರು ಇದೆ, ಅವ್ವ ಯಾತ್ರಲ್ಲಿ ತಿನ್ನತ್ತೆ ಕೇಳ್ಬಿಟ್ಟು ಸಾರಲ್ಲಿ ತಿಂದರೆ ಸಾರಲ್ಲಿ ಹಾಕ್ಕೊಡ್ತೀನಿ, ಇಲ್ಲ ಚಿತ್ರಾನ್ನ ಅಂದರೆ ಚಿತ್ರಾನ್ನ ಹುಳಿ ಹಾಕ್ಕೊಡ್ತೀನಿ. ತಿಂಡಿ ತಿಂದ್ಬಿಟ್ಟು ಮಾತ್ರೆ ಕುಡಿಬೇಕು. ಯಾಕಂದರೆ ಸಂಜೆ ಸ್ಟಾರ್ಟ್ ಆಗಿದ್ದು ತಲೆನೋವು, ಇನ್ನೂ ಕಡಿಮೆ ಆಗಿಲ್ಲ. ನಾನು ತಲೆನೋವು ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಸ್ಕಿನ್ದು ಬೇರೆ ತೊಗೋತೀನಲ್ಲ ಇನ್ಫೆಕ್ಷನ್ದು ಅಂತ ಹೇಳಿ. ಅವ್ವ ಮುಖ ತೊಳೆಯೋಕೆ ಹೋಗೈತೆ, ಅವ್ವ ಬರಲಿ, ಅವ್ವನ ಕೇಳ್ಬಿಟ್ಟು ಹಾಕ್ಕೊಡೋಣ. ನಾನು ಆಲ್ರೆಡಿ ನಾನ್ ವೆಜ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಇವತ್ತು ಸಂಡೇ, ಸಂಜೆಗೆ ಏನಾದ್ರು ತಂದುಬಿಟ್ರೆ ಸಾಕು. ಹೇಳಲ್ಲ ತೊಗೊಬನ್ನಿ ಅಂತ, ಎಷ್ಟೋ ಸಲ ನಾನು ಹೇಳೇ ಇರಲ್ಲ. ಬಟ್ ನಮ್ಮ ಅಪ್ಪಾಜಿ ಪ್ರತಿ ಸಂಡೇ ಅಥವಾ ವಾರಕ್ಕೆ 1 ತಿಂಗಳಲ್ಲಿ 1 ಸಲ ಮಿಸ್ ಆಗ್ಬೋದು, ವಾರದಲ್ಲಿ 3 ಸಲ ಇದ್ದೇ ಇರುತ್ತೆ, ಸಮ್ಟೈಮ್ 4 ಸಲ ಆಗುತ್ತೆ. ಹಬ್ಬಗಳೆಲ್ಲ ಇದ್ದರೆ 5 ಸಲ ಆಗೋಗ್ಬಿಡುತ್ತೆ. ಅವರೇ ತರ್ತಾರೆ, ಗೊತ್ತು ನನಗೆ ಇಷ್ಟ ಚಿಕನ್ ಅಂದರೆ ಅಂತ. ನನ್ನ ತಂಗಿಗೆ ಮೀನಂದರೆ ಇಷ್ಟ, ಸ್ವಾಗತ್ಗೂ ಮೀನಂದ್ರೆ ಇಷ್ಟ, ನಮ್ಮ ಸಂತುಗೂ ಮೀನಂದ್ರೆ ಇಷ್ಟ. ಅಲ್ಲಾಗಿ ನಾನು ಒಬ್ಳಿಗೆ ಚೇಂಜು, ನನಗೆ ಚಿಕನ್ ಅಂದರೆ ಇಷ್ಟ. ನನ್ನ ತಂಗಿ ವಿಡಿಯೋಸ್ ಏನು ಅಷ್ಟು ಸಖತ್ತಾಗಿ ಕೊಡ್ತಾವಲ್ವ ಫ್ರೆಂಡ್ಸ್, ತುಂಬ ಸಖತ್ತಾಗಿ ಕೊಡ್ತವೆ. ಓಡಲಿ ಚೆನ್ನಾಗಿ ಓಡಲಿ, ಬೇಗ ಮಾನಿಟೈಸೇಷನ್ ಕೂಡ ಆನ್ ಆಗಿಬಿಡ್ಲಿ. ಅವ್ವಾ ಬಾ ತಿಂಡಿ ತಿನ್ನು. 1 ಗಂಟೆ ನೋಡಿ, ಕೃತು ಇಲ್ಲಿ ದುಡ್ಡನ್ನ ಹೆಂಗೆ ಹರಗಿದ್ದಾಳೆ. ಮದುವೆಯಿಂದ ಬಂದರು, ಡ್ರೆಸ್ ಚೇಂಜ್ ಮಾಡೋದು ಅಲ್ಲೇ ನೋಡಿ. ಅಪ್ಪಾಜಿ ನಾವು ಮಾಡ್ಕೋತಾರೆ, ಟೀ ಇಡು ಅಂದರು, ಟೀ ಇಡ್ತಾ ಇದ್ದೆ. ನಮ್ಮ ಅಪ್ಪಾಜಿಗೆ ವಾಪಸ್ ಹೋಯ್ತದಂತೆ. ಕೃತು ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ಲು, ಬಳೆ ಹಾಕಿ ಕಳಿಸಿದೆ. ಬಳೆ ಎಲ್ಲ ಇದು ಮಾಡಿದ್ರು, ತಲೆ ಹಾಗೆ ಕ್ಲಿಪ್ ಹಾಕ್ಬಿಟ್ಟು ಮೇಲ್ಗಡೆ ಕಟ್ತೆ. ಚಿನಿ ಸೌಂಡ್ ಕಡಿಮೆ ಮಾಡ್ಕೊ ಚಿನಿ ಹುಡುಕ್ತಾ ಇದೆ. ಕೃತುಗೆ ಶೀತದ ಮಾತ್ರೆ ಹುಡುಕ್ತಾ ಇದ್ದಾಗ ಇವಾಗ ಸಿಕ್ತು. ಅಂದರೆ ಇದು 10 ರೂಪಾಯಿ ಓಲೆ ಬರುತ್ತಲ್ಲ, ಆ ಥರದ್ದು ಓಲೆ. ಈ ಥರ ರೆಡ್ ಹರಡಿದೆ, ಇದನ್ನು ಗುರಿಗೆ ಬಟ್ಗೆ ಹಾಕ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಚೇಂಜ್ ಮಾಡ್ಕೋತೀನಿ. ಬೆಳ್ಳಿದು ಹಾಕಿದ್ದೀನಲ್ಲ, ಅದನ್ನ ಚೇಂಜ್ ಮಾಡಿ ಇದನ್ನು ಹಾಕಿದ್ದೀನಿ. ಬೆಳ್ಳಿ 3 ರಿಂಗ್ ಹಾಕಿದ್ದೀನಿ ಬೆಳ್ಳಿ. ಟೀ ಮಳ್ತು, ಈಗ ಟೀ ಕೊಡೋಣ ಬನ್ನಿ. ಬೈಕ್ ಗಳಿಸಿರೋದ ಅಂತ ಹಣ್ಬಾಟ್ ಕೊಡಿ ಅಂತ ಕೇಳ್ತೀಯಾ? ಪೆಟ್ರೋಲ್ ಮುಗ್ದೋಯ್ತು, ತಂದ್ರೆ ಸೇತುವೆ ತಕ್ಕ ಬಂದ ಕವಲೆ ತಕ್ಕೆ ಪೆಟ್ರೋಲ್ ತರ್ತೀನಿ ತಡೆಯಲ್ಲೇ ಅಂಗಡಿಯಲ್ಲಿ ಇನ್ನೊಂದು ತಗೊಬರ್ತೀನಿ ಅಂತ ತಿಳಿಸ್ಬಿಟ್ಟು. ಪೆಟ್ರೋಲ್ ಮುಗ್ದೋದ್ಮೇಲೆ ಹತ್ರ ಬಂದ್ರಿ? ಅಲ್ಲೇ ಅಂಗಡಿಯದ ಕವಲೆ ಅದಕ್ಕೆ ಅಲ್ಲೇ ಕೂತ್ಕೋತೀನಿ ಅಂತಿಲ್ಲ. ಇಲ್ಲೇ ಕೂತ್ಕೋತೀನಿ, ತಿರ್ಗಿಸ್ತೇ ಇದೀರಿ, ಸಾಯಿರಮ್ಗೆ ಹೋಯ್ತೆ ಇಲ್ಲ. ಅದ್ ಯಾರಿಗೋ ಮಾತ್ರ ತಕೊಡ್ತೀಯ, ನನಗೆ ತಕೊಡಕ್ಕಲ್ಲ. ಯಾರು ತಕೊಡ್ತೀಯ ಅಂತ? ಯಾರು ತಕೊಡ್ತೀಯ ಅಂತ ಮುಂದ್ಗಡೆ ಕೂತಿದ್ಲು, ಯಾರು ತಕೊಡ್ತೀಯ ಅಂದ್ರೆ ಮತ್ತೆ ಯಾಕಂಗಂದ ಸುಮ್ನೆ ಅಂತಾಳ. ಕೂತ್ಕೊಂಡಿ ಅದ್ ಯಾರಿಗೋ ನಿನ್ ಮಕ್ಳಿಗೆ ಅಂತಲ ಕಣೆ, ಯಾರಿಗೋ ಅಂತ ಗೊತ್ತಿಲ್ಲ, ಅವ್ರಿಗೆ ತಕೊಡ್ತೀಯ, ನನಗ್ ತೆಗೆದ್ಕೊಡಕ್ಕಲ್ವಾ? ತಿರ್ಗಿಸ್ತೇ ಇದೀಯಾ, ತಿರ್ಗಿಸ್ಬೇಡ ನಡಿ ಸಾಯಿರಮ್ಗೆ. ಒಂದು ಹಣೆ ಬಟ್ಟಿನ ಕತೆ. ನಾನು ಮಾತ್ರ ಇಲ್ಲೇ ಕೂತ್ಕೋತೀನಿ ಕಣಜಿ, ಊರು ಬರಗಂಟ್ಲು ಹೊತ್ಕೊ ಬಂದ್ಲು ಕಣವ. ಯಾಕಂಗ್ ಹಠ ಕಲ್ತವಳೆ? ನಿನ್ನೆ ಬಸ್ ದೊಡ್ಡ ಒಂದು 5-6 ಬ್ಯಾಗ್ ಹಿಡ್ಕೊಂಡು ಇಳಿದ್ರು, ತಲೆ ಕೂದಲರು ನೋಡು ಅಂತ ಬರ್ತಾರೆ. ನೀನ್ ಇಲ್ಲೇ ಕೂತ್ಕೊಂಡ್ರೆ ಕರ್ಕೊಂಡು ಹೋಗ್ತಾರೆ ಸಾಯಿರಾಮ್ ಬಸ್ ಸ್ಟ್ಯಾಂಡ್ ಅಲ್ಲಿ. ನೋಡ್ದಲ್ ನಿನ್ನೆ ಅವರು ಬಾ ಅಂತ ಖುಷಿ ಮಾಡಿದ್ದೆ. 10 ಕೂಟ್ರ ತಿರ್ಗಿಸಿ ಈ ಕಡೆಗೆ ಮಗ ಮೇಗೆಲ್ಲ ನನಗೆ ಸಿಟ್ಟು 2 ಕೊಡ್ಬೇಕು ಅಂತ. ಕೊಡಿವಾ? ಬೀದೆಷ್ಟು ಹೋಯ್ತು ಅಂತ ಕೊಡೋದು ಹಾಳು ಮಾಡ್ಕೊಬಿಟ್ಟ. ಎಲ್ಲಿ ಸಿಕ್ತು, ಎಲ್ಲಿತ್ತು? ಅಪ್ಪಾಜಿ ನೆನೆ ಹಸೆ ಸತ್ತಕ್ಕೋಗಿ ಗಾಡಿ ಬೀಗದ ಕೀ ಕಳ್ಕೊಂಡು ರಾತ್ರಿ 11 ಗಂಟೆಲಿ ಬಂದು ಇನ್ನೊಂದು ಕೀ ಇಸ್ಕೊಂಡೋಯ್ತು. ಇನ್ನೊಂದೆಲ್ಲ ಅಪ್ಪಾಜಿ ಮತ್ತೆ ಸಿಕ್ಕಿದ್ದು ಎಲ್ಲಿತ್ತು? ಕಣ್ಬಿಟ್ಬಿಟ್ಟು ಮಾತಾಡು. ಯಾರು ತಗೊಂಡು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾಗಿತ್ತು. ಅಪ್ಪಾಜಿ ಗಾಡಿ ಓಡಿಸೋದು ಹೇಳ್ಕೊಡಪ್ಪಾಜಿ.
ಈಗ ಎಲ್ಲಿ ಹೋಯ್ತಿದ್ಯಾ? ಸಾಲಿಗ್ರಾಮ್ ಹೋಯ್ತಿದ್ಯಾ? ಮೆಣಸಿ ಅಂಗಡಿ ಬಂದು ಚಕ್ರ ಬಗ್ಲಾಕಿ ನೋಡಿದೆ. ಹಣೆ ಬಟ್ಟು ಅವಳ ಎಲ್ಲ ಚಿಲ್ಲರೆ ಅಂಗಡಿಲೆಲ್ಲ ಇಟ್ಟಿರ್ತಾರೆ. ತಾಂಡಲ್ ಒಂದು ಅಂಗಡಿ ಕೇಳಿದ್ವಿ ಹಣೆ ಬಟ್ಟು. ಜ್ಯೂಸ್ ಕೇಳೋದು ಎತ್ತಬಿಡೋದನ್ನ ಹಾಕಿ ಬಿಡೋದು. ಟೀ ಇಟ್ಟಿದ್ದೀನಿ. ಮತ್ತೆ ನಮ್ಮ ಅಪ್ಪಾಜಿ ಮಲಗಿದ್ದೆದ್ದು ಟೀ ಬೇಕಂತೆ. ನೋಡಿ ಇಬ್ಬರೂ ನಮ್ಮ ಅಮ್ಮ ನನ್ನ ತಂಗಿ ಬ್ಲಾಗ್ಸ್ ನೋಡ್ತಾ ಇದ್ದೆ. ಸೌಂಡ್ ಕಡಿಮೆ ಮಾಡಮ್ಮ. ಅಮ್ಮ ನನ್ನಷ್ಟು ಚೆನ್ನಾಗಿ ಮಾಡ್ತಾವಳ? ಹಾಂ ನಿಂಗೆ ಹಾಂ ಓಡ್ಲಿ ನನ್ನ ಓಡೋದು ಬೇಡವಾ? ನಾನೇ ಓಡ್ಸೋಕ್ಕದ ಚೆನ್ನಾಗಿ ಹೇಳ್ತೀನಿ. ನೀವು ಚೆನ್ನಾಗಿ ಮಾತಾಡಬೇಕು ನನ್ನ ವೀಡಿಯೋದಲ್ಲಿ. ಗಂಡ ಹೆಂಡತಿ ಎಲ್ಲ ಆವಾಗ ಜಾಸ್ತಿ ಜನ ನೋಡ್ತಾರೆ, ಆಗ ಜಾಸ್ತಿ ದುಡ್ಡು ಬರ್ತದೆ ನನಗೆ. ನೀವು ಮಾತಾಡೋಲ್ಲ ನಮ್ಮ ಅಮ್ಮ ಬಾಯಿ ಬಿಟ್ರೆ ಸಾಕು ಒಂದೇ ಬೋಗ್ಳ ಬೈಯಕ್ಕೆ ನಿಂತ್ಕೋತದೆ. ಕಂಡ್ರಪ್ಪೇನಾರು ಮುಚ್ಚಮ್ಮ ಹಂಗೆ ನೋಡ್ತಿದ್ಯಾ? ಯಾವತ್ತಿಂದ? ಮತ್ತೆ ಇನ್ನೆರಡು ಕೀಳಿಸ್ತೀನಿ ಅಂತ ಇದೆಯಾ? ಮಾತ್ರೆ ಕೊಟ್ಟಿರೋದು ಅವು ಖಾಲಿ ಅದ್ವಾ? ಇನ್ನೊಂದ್ಸತಿ ಹೋಗಿ ತೋರಿಸ್ಕೊಬ, ಮಾತ್ರೆ ಕೊಡ್ತಾರಕತ್ತೆ. ಮಾತ್ರೆ ಕುಡೀವಿ ನೋಡಿ ಗೈಸ್. ನಮ್ಮ ಡೇಡಿ ಟೀ ಕುಡಿತವ್ರೆ. ಹೋಗ್ಬಿಟ್ಟಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿ ಹಣ್ಣು ಕೊಡಿ ಮಕ್ಳಿಗೆ. ಏನಪ್ಪಜಿ ಚಿಕ್ಕವು ಕೊಡಿ, ಏನು ಮಗು ಕೊಡಿ ಏನಪ್ಪಜಿ. ಹೋಗಿ ನಾನು ಫೋನ್ ಮಾಡಪ್ಪಜಿ. ಹಾಲು ಡೈರಿ ಅದೇ ಗೊತ್ತಾ? ಹಾಲೊಂದು ನಂದಿನಿ ಪಾರ್ಲರ್ ಅದು ಗಲೀಲಿ ಬಸ್ ಸ್ಟ್ಯಾಂಡ್ ತಾವು ಗಲೀಲಿ ಮೂಲೆಯಲ್ಲಿ ಸಂಜೀಪನ ಅಂಗಡಿ ಇರ್ತಿಲ್ವಾ? ಅಲ್ಲಿ ಒಂದು ಬ್ಯಾಂಗಲ್ ಸ್ಟೋರ್ ಅದೇ. ಹಾಲಿನ ಡೈರಿ, ಹಾಲಿನ ಮಿಲ್ಕ್ ಪಾರ್ಲರ್ ಅದಲ್ಲ, ನಂದಿನಿ ಮಿಲ್ಕ್ ಪಾರ್ಲರು, ಅದ್ರ ಪಕ್ಕ. ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡು. ಮಕ್ಳಿಗೆ ಹಣ್ಬಟ್ಟು ಕೊಡಿ, ಚಿಕ್ಕವ ಆದ್ರೂ ಕೊಡ್ತಾರಪ್ಪ. ನೀನು ಅಲ್ಲ ಹೋಗಿ ಫೋನ್ ಮಾಡಿ ನಾನು ಹೇಳ್ತೀನಿ. ಅಮ್ಮ ಅವಳು ಹತ್ರ ಅವಳು ಹಣೆಲಿರೋದು ಕಿತ್ತು ನಮ್ಮ ಅಪ್ಪಾಜಿ ಅದನ್ನ ತಕೊಂಡು ಹೋಗಿ ಇದೇ ಥರ ಕೊಡಿ ಅಂತ ತೋರ್ಸೋಗಂಟ ಹಣ್ಬಟ್ಟು ಬಿದ್ದೋದ್ರೆ ಋತುಗೆ ಹಣ್ಬಟ್ಟು ತರೋಕ್ಕೆ ಇದೆಲ್ಲ ತೊಂದರೆ ಗೈಸ್. ಅಂದರೆ ಅಷ್ಟು ಅಳ್ತಿಲ್ಲಂತೆ, ಹಠ ಮಾಡ್ತಿಲ್ಲಂತೆ, ಅದಕ್ಕೆ ಹಣ್ಬಟ್ಟು ತರೋಕ್ಕೆ ಎಲ್ಲೋ ಅಲ್ಲೇ ಎಲ್ಲೋ ಇಟ್ಟಿಲ್ಲಪ್ಪ. ಅಂಗಡಿಗೆ ಹೋಯ್ತೀನಿ ಅಂತ ಹಿಡ್ಕೊಂಡು ನಿಂತಿದ್ಲಲ್ಲ. ನೋಡಿ ನಮ್ಮಮ್ಮ ಮಗಳು ವ್ಲಾಗ್ಸ್ನ ಹೆಂಗೆ ನೋಡ್ತೈತೆ ಅಂತ ಕಣ್ಮಿಟ್ಟಿಕಿಸ್ದಂಗೆ. ನಮ್ಮೂರಲ್ಲಿ ಎಷ್ಟು ಜನ ಯೂಟ್ಯೂಬರ್ಸ್ ಆಗಿದ್ದಾರೆ ಗೊತ್ತಾ ಗೈಸ್? ಎಲ್ಲರೂ ಯೂಟ್ಯೂಬ್, ನನಗೆ ಗೊತ್ತಿರೋರೆಲ್ಲ ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟವ್ರೆ. ಅಪ್ಪಾಜಿ ಬೀಡಿ ಸೇದ ನೋಡಿ, ಬೀಡಿ ಡಾಕ್ಟ್ರ್ ಸೇದ್ ಬಿಡ ಅಂದ್ರೆ ಸೇದ್ಬೋದು, ಹೆಂಗಾರು ಮಾಡ್ಕೊಳ್ಳಿ. ಕನಪ್ಪಾಜಿ ನನಗೆ ಕಬಾಬ್ ತಗೋಬಾ ಅಲ್ಲೇ. ಹೇಳಿದಷ್ಟು ಕೊಟ್ಬಿಡ್ತಾರೆ. ಅವತ್ತಂದಿದೆಲ್ಲ ಸಿಲಿಪಿಸಿಲ್ಲ ನೆನ್ನೆ ಮೊನ್ನೆ ಅಮ್ಮ ಸೌಂಡ್ ಕಡಿಮೆ ಮಾಡಮ್ಮ. ಹೆಂಗ್ ಝೂಮ್ ಹಾಕೊಂಡು ನೋಡ್ತದ ನೋಡಿ ಗೈಸ್. ಅಲ್ಲಿ ನೋಡಿ ಮಗಳು ಕಿರಿ ಮಗಳು. ನಮ್ಮ ಅಪ್ಪ ಚಿಕನ್ ತಂದಿದೆ, ಏನು ಮಾಡಬೇಕು ಅಂತ ಕೇಳೋಣ ಅಂತ ಟೈಮ್ ಬಂದ 4:40 ನಿಮಿಷ. ಅಂಗಡಿಗೆ ಹೋಗೋಣ ಅಂತ ಬರ್ತಿದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿನೇ ತಂದದಂತೆ ಕಬಾಬ್ ಪುಡಿನ ಅಲ್ಲಿ ಇಟ್ಟೈತೆ ನೋಡು ಅಂತು. ಅವಳೆಲ್ಲ ನಮ್ಮನೆ ಸಣ್ಣಿ ಕೂಸುಂಬರಿ ಮಾಡ್ಕೊಳಮ್ಮ ಅಂದ್ಲು. ಹಾಯ್ ಮಾಡಮ್ಮ ಎಲ್ರಿಗೂ ಹಾಯ್. ಕೂಸುಂಬುಟ್ಟೆ ಮಾಡ್ಕೊಂಡಿದ್ದೀನಿ. ಚಿನ್ನಮ್ಮನ್ನ ಇಳಿ ಮಗನೆ ಅಲ್ಲಿ ಏನವೇ ನೋಡೋಣ. ಇಳಿ ಬಂಗಾರ ಇಲ್ಲಿಗೆ ಇಳಿರಿ, ನೋಡ್ತೀನಿ ಅಂಗಡಿಗೆ ಹೋಗೋಣ. ಕಬಾಬ್ ಮಾಡ್ತಾಯಿದ್ರಿ, ಮೈ ಫೇವ್ರೇಟ್. ಯಾರಿಗೆಲ್ಲ ಕಬಾಬ್ ಇಷ್ಟ? ಲಕ್ಷ್ಮಿ ಸಿಸ್ಟರ್ ಕಾಲ್ ಮಾಡಿದ್ರು ಇವಾಗ ಒಂದು ಅರ್ಧ ಗಂಟೆ ಅವ್ರ ಜೊತೆ ಮಾತಾಡಿಕೊಂಡು ಇವಾಗ ಜಸ್ಟ್ ಕಟ್ ಮಾಡಿದೆ. ಅದು ರೆಡಿ ಆಗ್ತಾಯಿದೆ, ಚಿಕನ್ ಗ್ರೇವಿ ರೆಡಿ ಆಗ್ತಾಯಿದೆ. ಏನೇನಿದ್ರು ನೈಟು ಅನ್ನ ಮುದ್ದೆ ಮಾಡಿಬಿಟ್ರೆ ಮುಗೀತು. ಇವಾಗ ಆಲ್ರೆಡಿ 6 ಗಂಟೆ, ಒಂದು 7:30 ಮೇಲೆ ಅನ್ನ ಮತ್ತು ಮುದ್ದೆ ಮಾಡಿದ್ರೆ ಇವತ್ತಿನ ಡಿನ್ನರ್ ಮುಗಿಯುತ್ತೆ. ಕಬಾಬ್ ಅಂತೂ ಸಖತ್ತಾಗಬೇಕು. ಐ ಲವ್ ಕಬಾಬ್. ಬೇಡ ನನಗೆ
ಅಮ್ಮ 10,000 ಕೊಡ್ತೀನಿ ಕಣಮ್ಮ, ಏನು ಬೇಕಾದ್ರೂ ತಗೋ, ಮನೆ ತುಂಬ ಬಟ್ಟೆ ತಗೋ, ಇಲ್ಲ ಬೀರ್ ತಗೋ, ಮಿಕ್ಸಿ ತಗೋ, ಮೂವ್ ಬಡ್ ತಗೋ, ಇಲ್ಲ ಕಾಲ್ ಚೈನ್ ತಗೋ, ಒಂದು 5 ಸೀರೆ ತಗೋ ಚೆನ್ನಾಗಿರವ. ಅಮ್ಮ 10,000 ಕೊಡ್ತೀನಿ ಕಣಮ್ಮ, ಸಾಲಿನಮ್ಮ ಕರ್ಕೊಂಡು ಹೋಗ್ಬಿಡ್ತೀನಿ, ಟೈಮ್ ಆನ್ ಮಾಡ್ತೀನಿ, ಯಾವ ಅಂಗಡಿಗಾರು ಹೋಗಿ ಏನಾರು ತಗೋ ಮಾಡ್ತಗೋದಿ, ಹಂಗೆ ತಗೊಳಕ್ಕಲ್ಲ. ನಿನ್ನ ಥರ ನನ್ನ ತಂಗಿಗೆ ಕೊಟ್ಬಿಡ್ತೀನಿ ಬಿಡು, ಅವಳಿಗೆ 10,000 ಕೊಡೋಕ್ಕಲ್ಲ, ಎಲ್ಲ ತಗೊಬಿಡ್ತಾಳೆ. 5,000 ಚಾಲೆಂಜ್ ಅವಳಿಗೆ, 5,000 ಕೊಟ್ಬಿಟ್ಟು ಏನಾದರೂ ತಗೋ ಅಂತ. ಅಮ್ಮ ತಗೊಳಮ್ಮ, ಕೊಡ್ತೀನಿ ನೋಡಮ್ಮ ಹೆಂಗೆ ಆಡ್ತದೆ, ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ಬೇಡ ಆಗ್ತದೆ. ಅಮ್ಮ 10,000 ಲೂಸ್ ಆಗ್ಬಿಟ್ಟಿದೆಯಲ್ಲೇ ಇವತ್ತು. ಹಂಗಲ್ಲ, ನಿಂಗೆ ಏನೋ ತಗೊಟ್ಟಿಲ್ವಲ್ಲ, ಹಂಗೆ ದುಡ್ಡು ಕೊಡ್ತೀನಿ, ನಿಂಗೆ ಏನು ಬೇಕೋ ತಗೋ, ಇಲ್ಲ ಚಿನ್ನ ತಗೋ. 10,000 ಮಣ್ಣಂಗಟ್ಟಿ ಬರ್ತದ. ಅರ್ಧ ಗ್ರಾಮ್ಸ್ ತಗೋ ಮಮ್ಮಿ. 1 ಗ್ರಾಮ್ಸ್ ಮುಂದೆ ತಗೋ. ನಾನು ತಗೊಳಕಲ್ಲ, ನಾನು ದುಡ್ಡು ಕೊಡ್ತೀನಿ, ನೀನು ಏನು ಬೇಕಾದ್ರೂ ತಗೋ ಅಂತ ಹೇಳ್ತಿರೋದು. ನನ್ನ ಯಾಕಂಗೆ ಮಾಡ್ತಾಳೆ ಇವಳು. ನಮ್ಮ ಅಪ್ಪಾಜಿಗೆ ಹೇಳ್ತೀನಿ ತಳ್ಳ, ಅಪ್ಪಾಜಿ ಏನಂತ ನೋಡ್ತೀನಿ. ಇದೇನೋ ಅಪ್ಪಾಜಿ ಟವಲ್ ಸುತ್ಕೊಳೋದಲ್ಲ. ಟೀ ಕೊಡು ನಂಗೆ ಚೆನ್ನಾಗಿಡು, ನಮ್ಮ ಅಮ್ಮ ಟೀ ಇಟ್ಟರೆ ಚೆನ್ನಾಗೇ ಇರೋದಿಲ್ಲ ಅಲ್ವಾ ಅಪ್ಪಾಜಿ. ಚಿನ್ನ ಆಫ್ ಮಾಡೋಣ, ಚಿನ್ನ ಆಫ್ ಮಾಡೋಣ. 10,000 ಕೊಡ್ತೀನಿ, 1 ಗಂಟೆ ಖಾಲಿ ಮಾಡಬೇಕು, ಮಾಡ್ತೀಯಾ? ಅಮ್ಮ ಕೊಡ್ತೀನಿ ಅಂದ್ರೆ ಅಮ್ಮ ಬೇಡ ಅಂತದ, ನಿಜವಾಗ್ಲೂ ಕೊಡ್ತೀನಿ. 10,000 ಕ್ಯಾಶ್ ಕೊಡ್ತೀನಿ ಕೈಗೆ, ಸಾಲಿಗ್ರಾಮ್ಗೆ ಹೋಗೋಣ. ನೀನು ಏನು ಬೇಕಾದ್ರೂ ತಗೋ, 10,000 ರೂಪಾಯಿ 1 ಗಂಟೆಲಿ ತಗೋಬೇಕು. 1 ಗಂಟೆಲಿ ತಗೊಳ್ಳಿಲ್ಲ ಅಂದ್ರೆ ವಾಪಸ್ ನನಗೆ ದುಡ್ಡು, ಆ ಥರ ಮಾಡೋದಾ? 10,000 ರೂಪಾಯಿ ಏನು ದೊಡ್ಡದು? ಏನು ಬೇಕಾದ್ರೂ ತಗೋ, ಎಷ್ಟು ಖಾಲಿ ಮಾಡ್ತೀಯ ಅದು ನಿಂಗೆ, ಖಾಲಿ ಮಾಡಿದ್ರೆ ಅದೆಲ್ಲ ವಾಪಸ್ ನನಗೆ 1 ಗಂಟೆ ಆದಮೇಲೆ. ಅದು ಬರ್ತದೆ ಮನೆಗೆ, ಹಾಂ ಅದು ದುಡ್ಡು ಬರ್ತಲ್ಲ, ಆ ದುಡ್ಡು ಬರ್ತದ? ಏನಪ್ಪಜಿ? 10,000 ದುಡ್ಡು ಬರ್ತದ. ಹ್ಞೂ, ಎಂಥ ದುಡ್ಡು ಬರ್ತದೆ? ನಿನಗೆ ಏನೇನು ಅವಶ್ಯಕತೆ ಇದೆ, ಬಟ್ಟೆ ತಗೋತೀಯೋ, ಚಪ್ಪಲಿ ತಗೋತೀಯೋ, ಇಲ್ಲ ಮನೆಗೆ ಏನೋ ನಿಂಗೆ ಇಷ್ಟ ಬಂದಿದ್ದು ಏನಾದ್ರು ತಗೋ. ಇನ್ನು ಎಷ್ಟು ತಗೋತೀಯ ಅಷ್ಟು, ಇನ್ನು ಮಿಕ್ಕಿದೆಲ್ಲ ದುಡ್ಡು ನನಗೆ, ನೀನು ತಗೊಳ್ಳಿಗೇನು ತಗೊಳ್ಳಿಲ್ಲ ಅಂದರೆ ಹಂಗೆ ಮಾಡೋದಾ? ತಗೊಳ್ಳೋದಾ? ಕೊಡೋಣ ತಗೋತೀಯಾ? ನಿಜ ಕಣಪ್ಪಜಿ? ದುಡ್ಡು ಕೊಡ್ತೀನಿ ಅಂದರೆ ಬೇಡ ಅಂತೀಯಲ್ಲ. ನನ್ನ ತಂಗಿಗೆ ಕೊಡ್ತೀನಿ ಬಿಡು, ಅವಳು ಎಲ್ಲನೂ ತಗೊಬಿಡ್ತಾಳೆ. ಆಮೇಲೆ ಅವಳಿಗೆ 10,000 ಕೊಡೋಕ್ಕಲ್ಲ, 5,000 ಕೊಡ್ತೀನಿ. ತಮಾಷೆ ಬಿಡ್ಬಿಡು. ಏನ ವರ್ಷಕ್ಕೆ 10,000 ಕೊಟ್ಟಂಗೆ ಏನು ಕೊಡ್ತೀನಿ ನೀನು? ನಾನು 5,000 ಕೊಟ್ಟು ಯಾವಾಗ ಕೊಡ್ತಿ? ಇವಾಗ ಕೊಟ್ಟು ಏನಮ್ಮ ಫುಲ್ ಕ್ಯಾಶಿಯರ್ ಆಗ್ಬಿಟ್ಟದ ಅಪ್ಪಾಜಿ. ಆಮೇಲೆ ನಂಗೆ ಹೇಳ್ತಿದ್ಯಾ? ನಂಗಲ್ಲ, ಅಪ್ಪಾಜಿಗೆ ಬೈತಿರೋದು. ಹಿಡಿವಿಲ್ದಿರೋ ಬಡ್ಡಿ ಏನು ಗಾದೆ? ಓ ಅಪ್ಪಾಜಿ ವೀಡಿಯೋ ಮಾಡ್ತಿದ್ದೀರಿ, ಸಬ್ದಿರ ಅಪ್ಪಾಜಿ ಬೈಬೇಡ. ಆಡಿಸ್ತದ ಮಗವ ನೀನೇ ಹೋಗು, ನೀನು ಇಲ್ಲಿದ್ರೆ ಜಗಳ ಆಡ್ತೀಯ ಅಪ್ಪಾಜಿ ಜೊತೆ. ಹೇದೋಗು. ಎಲ್ಲಿಗೆ ಹೋಗಿದ್ದಿ ಇವತ್ತು? ಮದುವೆಗೆ ಹೋಗಿದೆ. 500 ರೂಪಾಯಿ ಪೆಟ್ರೋಲು, ಮಗಿಗೆ ಕಡೆಗೆ 1550, ಅಲ್ಲಿಗೆ 500, ಎಲ್ಲಿಗೆ 500? ಸರ್ಕಡಕ್ಕೆ 500 ರೂಪಾಯಿ ಚೇಂಜ್ ಮಾಡ್ಸಕ್ಕೆ 500 ರೂಪಾಯಿ ತಗೊಂಡ್ರಾ? ಹೊಸ ಸರ್ಕಡ್ ಕೊಟ್ಟ, ಒಳ್ಳೆ 400 ರೂಪಾಯಿ. 500 ರೂಪಾಯಿ ಯಾಕೆ? ನಾನು ಮಾಡಿಸ್ಕೊಬತ್ತಿಲ್ವಾ? 500 ರೂಪಾಯಿ ಬರೀ ಕೆ ಆರ್ ನಗರ ಅಂತ ತೆಗ್ದಾಕ್ಬಿಟ್ಟು ಸಾಲಿಗ್ರಾಮ ತಾಲೂಕು ಅಂತಕ್ಕ 500 ರೂಪಾಯಿ ತಗೊಂಡ್ರಾ? ವಾಸ್ ಕೊಟ್ಟರು, ಹಳೇದೇ ಚೆನ್ನಾಗಿತ್ತಲ್ಲ, ಏನು ಮಾಡಕ್ಕೆ ತಗೊಂಡೆ? ತಾಲೂಕು ಮಾಡ್ಬೇಕಲ್ಲ. ಜಾಸ್ತಿ ಆಯ್ತೇನೋ. ಗೊತ್ತಿಲ್ಲದವ್ರು ಹೋದರೆ ಅವರು ಜಾಸ್ತಿ ತಗೋತಾರೆ, ಸುಮ್ಮನಿರು, ಗೊತ್ತಾಗಲ್ಲ ಅಂದ್ಬಿಟ್ಟು. ನೀನು ಒಂದು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ನೀನು 10,000 ಖರ್ಚು ಮಾಡಿದ್ದೆ, ಸುಮ್ಮ ಕೂತ್ಕೊಳ್ಳ ಅಪ್ಪಾಜಿ. 4 ಆಧಾರ್ ಕಾರ್ಡ್ ಮಾಡಿಸ್ಕೊಂಬಂದಿತ್ತು ನಮ್ಮ ಅಪ್ಪಾಜಿ ಒಂದು ಸತಿ. ಆ ಆಧಾರ್ ಕಾರ್ಡ್ ಸರಿ ಇಲ್ಲ, ಈ ಆಧಾರ್ ಕಾರ್ಡ್ ಸರಿ ಇಲ್ಲ ಅಂತ 10,000 ಕಣೆ 15,000 ಖರ್ಚು ಮಾಡಿತ್ತು. ಅಂತ ಬುದ್ಧಿವಂತ ನೀನು. ಅಪ್ಪಾಜಿ ಈಗ ದುಡ್ಡು ಕೊಡ್ತೀನಿ ಏನಾರು ತಗೋತೀಯಾ? ಹಾಂ ನೀನು ಕಷ್ಟ ಅಂತಲೇ ಕೊಡ್ತಾಯಿದ್ದೀನಿ, ಏನಾರು ತಗೊಳಪ್ಪಾಜಿ. ನಿಮ್ಮ ಹಣೆ ಬರ, ನಾನು ಗಂಡ ಹೆಂಡತಿ ಇಬ್ಬರೂ ಕೇಳಿದೆ. ಈಗ ನೆಕ್ಸ್ಟ್ ನನ್ನ ತಂಗಿ ಕೇಳ್ತೀನಿ ಇವಾಗ ಫೋನ್ ಮಾಡ್ಬಿಡ್ತಾಳು. ಕಾಯಿಸ್ತಾ ಇದ್ದೀನಿ. ಕೃತಜ್ಞಾತ್ ಚಿಕನ್ ರೆಡಿ ಇದೆ, ಬಟ್ ಚಿಕನ್ ಅದು ತಿನ್ನಲ್ಲ ಅವಳು. ಡಾಕ್ಟರ್ ಮೊಸರಲ್ಲಿ ಕೊಡಬೇಡಿ ಅಂತ ಹೇಳಿದ್ದಾರೆ ಅಂತ, ಹಾಗಾಗಿ ಹಾಲನ್ನು ಕೊಡ್ತಾ ಇದ್ದೀವಿ. ಇನ್ನು ತುಪ್ಪನೂ ಕೊಡೋ ಆಗಿಲ್ಲ, ಕೆಮ್ಮಲಿದೆ ಅಂತ ಹೇಳಿ. ಇವಾಗ ಹಾಲಲ್ಲಿ ಅವಳಿಗೂ ಆಲ್ರೆಡಿ ಮಲ್ಕೋತಾ ಇದ್ದಾಳೆ, ಊಟ ಮಾಡಿಸಿ ಮಲಗಿಸ್ಬೇಕು ಇವಾಗ. ನನಗೇನು ಊಟನೇ ಮಾಡೋಂಗಿಲ್ಲ. ಕಬಾಬ್ ತಿಂದ್ಬಿಟ್ಟೆ ಚೆನ್ನಾಗಿ. ಕಬಾಬ್ ಅಂತೂ ಸಕ್ಕತ್ತಾಗಿತ್ತು.
ನೀವು ಕಬಾಬ್ ಮಾಡಬೇಕಾದ್ರೆ ಸ್ವಲ್ಪ ಅದಕ್ಕೆ ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ, ಅದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಗಂಟೆ ಇವತ್ತು ಲೇಟಾಗಿ ಊಟ ಮಾಡ್ತಾಯಿದ್ದೀವಿ, ಯಾಕಂದರೆ ಎಲ್ಲರೂ ಕಬಾಬ್ ತಿಂದ್ವಲ್ಲ, ಹಾಗಾಗಿ ಬಿಸಿ ಬಿಸಿ ಮುದ್ದೆ ಜಸ್ಟ್ ಇವಾಗ ಮಾಡಿದೆ. ನಮ್ಮ ಅಮ್ಮ ಸಣ್ಣಕ್ಕೆ ಮಾಡುವಂತೂ ದಪ್ಪಕ್ಕೆ ತೆಗೆದುಬಿಟ್ಟಿದ್ದೀನಿ. ಇವಾಗ ನನಗೇನು ಊಟ ಮಾಡೋ ಹೋಗಿಲ್ಲ, ಅವ್ರಿಗೆಲ್ಲ ತೊಗೊಂಡೋಗಿ ಹಾಲ್ಗೆ ಇಟ್ಬಿಟ್ರೆ ಅವರು ಬರವಾ ಬಾ ಎದ್ದು ಹೇಳಮ್ಮ ಮೇಕೆ ಎದ್ದು, ನಂಗೆ ಊಟ ಬೇಡ, ನೀವು ಊಟ ಮಾಡಿ. ಅವ್ರವರೇ ಹಾಕೊಂಡು ಊಟ ಮಾಡ್ತಾರೆ. ಯಾವುದೋ ವಿಷ್ಣುವರ್ಧನ್ ಫಿಲಮ್ ಬರ್ತೈತೆ. ಅವಾಗ ಮುಖ ತೊಳ್ಕೊಬಂದೆ, ಮುದ್ದೆಗೆ ಇಟ್ಬಿಟ್ಟು ಹೋಗಿದೆ. ತಲೆ ಹಿಂದಕ್ಕೆ ಬಾಚ್ಕೋಬೇಕು. ಬೆಳಗ್ಗೆ ತಲೆ ಬಾಚಿ ನಮ್ಮ ಮನೇಲಿದ್ದರೆ ಫುಲ್ ಲೇಝಿ ನೋಡಿ. ನಮ್ಮವ್ವ ಬಂದೈತೆ, ಊಟ ಮಾಡ್ತಿದ್ದಾರೆ. ಎಲ್ಲ ಇಟ್ಬಿಟ್ಟು ಬಂದೆ. ಕೃತಜ್ಞ ಮಲ್ಕೊಂಡಿದ್ದಾಳೆ. ಅವ್ಳಿಗೆ ಹಾಲನ್ನು ತಿನ್ನಿಸಿ ಸಿರಪ್ ಹಾಕಿಸಿ ಮಲ್ಕೊಂಡ್ಳು ಅವಳೇ. ನನ್ನ ಮಗಳು ಊಟದ ವಿಚಾರದಲ್ಲಿ ಹಠ ಮಾಡಲ್ಲ, ಅದೇ ಒಂದೊಂದು ಸಲ ಮಾತ್ರ ಹಠ ಮಾಡ್ತಾಳೆ. ಅವಳೇ ತಿಂತಾಳೆ, ಅದೊಂದು ಖುಷಿ. ನನಗೆ ತಿನ್ನಿಸ್ಬೇಕು ಅನ್ನೋದೊಂದು ಟೆನ್ಷನ್ ಏನಿಲ್ಲ. ಆ್ಯಂಡ್ ಇವತ್ತು ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ ಎಲ್ರಿಗೂ ಕೂಡ. ಪ್ರತಿ ವಿಡಿಯೋದಲ್ಲಿ ಅದನ್ನೇ ಹೇಳ್ತೀನಿ ಅಂತ ನಿಮಗೂ ಬೇಜಾರಾಗ್ಬೋದೇನೋ. ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಸಂತು ಒಂದು ಮಾತು ಹೇಳಿದ್ರು, ಅದು ನೆನಪಾಗ್ತಾ ಇದೆ ನನಗೆ ಬೆಳಗ್ಗೆಯಿಂದನೂ, ಆ್ಯಕ್ಚುಲಿ ನೆನ್ನೆಯಿಂದನೂ. ಯಾಕಂದರೆ ಸಂತು ಚಿಕ್ಕವನಿದ್ದಾಗಲೇ, ಅಂದರೆ ಕೃತು ಸ್ಟೇಜ್ ಇದ್ದಾಗಲೇ, 5 ವರ್ಷ ಅಥವಾ 6 ವರ್ಷ ಮಗು ಇದ್ದಾಗೇ ಸಂತು ಕೂಡ ಅವ್ರ ಅಪ್ಪ ತೀರೋಗಿದ್ದು. ಅವನೇ ಸಂತುನೇ ಚಿಕ್ಕವನಲ್ವಾ, ಹಾಗಾಗಿ ಅವನು ತೀರೋಗಿದ್ದು. ಅವನಿಗೆ ತುಂಬ PUC ಏನೋ ಓದಿದ್ನೇನೋ, ಅದರಲ್ಲೂ ತುಂಬ ಅವನು ಕೀಟ್ಲೇ ಇದ್ದಾನೆ ಬಿಡಿ, ಅವ್ರ ಅಪ್ಪನ ಥರ ಸಂತುನು. ಬಟ್ ತುಂಬ ಚಿಕ್ಕ ವಯಸ್ಸಿಗೆ ಅವನಿಗೆ ಜವಾಬ್ದಾರಿ ಬರ್ತಂತೆ. ಅಂದರೆ ಆಗೆಲ್ಲ ಹೊಗೆ ಸೊಪ್ಪು ಬೆಳೆಯಾರಂತೆ. ನಮ್ಮದು ಬೇರೆಯವ್ರ ಮೇಲೆ ಇದೆಯಲ್ಲ ಗಂಗೂರಲ್ಲಿ, ಅವಾಗ ಗದ್ದೆ ಕೆಲಸ ಮಾಡೋದು, ಜಮೀನು ಮಾಡೋದು, ಹೊಗೆ ಸೊಪ್ಪು ಬೆಳೆಯೋದು, ಅವಾಗೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಅವನ ಜೊತೆ ಅವ್ರ ಫ್ಯಾಮಿಲಿಯವರು ಕಷ್ಟಪಟ್ಟಿದ್ದಾರೆ ಗೈಸ್. ಇವತ್ತೇನೋ ನಾವು ಮಾತಾಡ್ತಾ ಇಲ್ಲ, ನಮಗೆ ಅವ್ರು ಸರಿ ಇಲ್ಲ, ಅವ್ರಿಗೆ ನಾವು ಸರಿ ಇಲ್ಲ ಇರಬಹುದು. ಬಟ್ ಅವಾಗೆಲ್ಲ ಕಷ್ಟಪಟ್ಟಿದ್ದಾರೆ, ಅದೆಲ್ಲ ನಿಜಾನೇ, ಅದೆಲ್ಲ ಒಪ್ಕೊಳ್ಳೇಬೇಕು. ಕಷ್ಟಪಟ್ಟಿದ್ದಾರೆ. ಹಾಗೆ ಸಂತು ತುಂಬ ಕಷ್ಟಪಟ್ಟಿದ್ದಾನೆ. ಸಂತು ನಂಗೆ ಯಾವಾಗಲೂ ಹೇಳ್ಕೊತಿದ್ದು ಒಂದೇ ಮಾತು, ಅವ್ನ ಫ್ರೆಂಡ್ಗಳೆಲ್ಲ ಅವ್ರ ಪೇರೆಂಟ್ಸು, ಅಂದರೆ ಅಪ್ಪ ಇರೋರಲ್ಲ, ಸಂತುಗೆ ಅಪ್ಪ ಇಲ್ಲ ಅಲ್ಲ, ಯಾವಾಗಲೂ ಹೇಳ್ತಾ ಇರೋನು, ಸುಷ್ಮಾ ನನಗೆ ತುಂಬ ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ಬಂತು, ಮನೆ ಜವಾಬ್ದಾರಿ ಎಲ್ಲ ತೊಗೊಂಡೆ. ನನಗೂ ಒಬ್ಬ ಅಪ್ಪ ಅನ್ನೋನಿದ್ದಿದ್ರೆ ನಮಗೆ ಎಲ್ಲನೂ ನಿಂತ್ಕೊಂಡು ಮಾಡಿರೋರು. ಫಾರ್ ಎಕ್ಸಾಂಪಲ್ ನನ್ನ ಮದುವೆ ಆಗಲಿ ನಿಂತ್ಕೊಂಡು ಓಡಾಡಿ ಮಾಡಿರೋರು, ಆ್ಯಂಡ್ ನನ್ನ ಮಗಳು ಹುಡ್ತಾವಳು ಪ್ರತಿಯೊಂದು ಮಾಡಿರೋರು. ಆ್ಯಂಡ್ ನಮಗೇನಾದರೂ ಬೇಕು ಅಂದರೆ ಒಂದು ಬೆನ್ನೆಲುಬಾಗಿ ಅದು ಮಾಡೋಣ ಅಥವಾ ಇದು ಮಾಡೋಣ, ನಾವಿದ್ದೀವಿ ಜೊತೇಲಿದ್ದೀವಿ ಅಂತ ಯಾವಾಗಲೂ ನಿಂತ್ಕೊಳ್ಳೋರು. ಯಾಕಂದರೆ ಅವ್ರ ಪೇರೆಂಟ್ಸ್, ಅವ್ರ ಫ್ರೆಂಡು ಪೇರೆಂಟ್ಸ್ಗಳೆಲ್ಲ ಇದ್ದಾಗ ಅವ್ರು ಒಂಥರ ಸಪೋರ್ಟಿವ್ ಆಗಿ ನಿಂತಿರೋದನ್ನ ಇವನು ನೋಡಿದ್ನಲ್ವ ಸಂತು. ಹಾಗಾಗಿ ಯಾವಾಗಲೂ ಹೇಳ್ತಿರೋನು, ನೋಡು ಅವರಿಗೆಲ್ಲ ಅವ್ರ ಅಪ್ಪ ಇರೋದಕ್ಕೆ ಎಲ್ಲಾದರೂ ಹೋಗಿ ಬಂದ್ರೂ ಕೂಡ ಮನೆ ಕಡೆ ಮಾಡಿಕೊಂಡು ಜಮೀನು ಕಡೆ ಮಾಡ್ಕೋತೀನಿ ನಾನು ಅಂತ ಅವರು ಹೇಳ್ತಾರೆ. ಬಟ್ ನಂಗೆ ಅಪ್ಪ ಎಲ್ಲ ಕಡೆ ಒಬ್ಬನೇ ನಿಂತ್ಕೋಬೇಕು, ಎಲ್ಲ ಕಡೆ ಒಬ್ಬನೇ ತೊಗೊಂಡು ಮಾಡಬೇಕು. ನನಗೂ ಅಪ್ಪ ಇದ್ದಿದ್ರೆ ನಾವೆಷ್ಟು ಸೆಟ್ಲ್ ಆಗಿರೋವಲ್ವ, ನಮ್ಮಪ್ಪ ನಮಗೆ ಅಂತ ಎಲ್ಲ ಮಾಡಿರೋದು, ಒಂದು ಲೆವೆಲ್ಗೆ ನಾವು ಬೆಳೆದಿರೋವು ಅಂತ ಅವ್ನು ಯಾವಾಗಲೂ ಹೇಳೋನು. ಅವ್ನು ಯಾವಾಗಲೂ ಅವ್ರ ಅಪ್ಪನ ತುಂಬ ಮಿಸ್ ಮಾಡ್ಕೊಳ್ಳೋನು. ಒಂದು ಜವಾಬ್ದಾರಿ ಬರೋದು ಅಪ್ಪ ಅನ್ನೋರು ಇದ್ದಿದ್ರೆ ಎಲ್ಲ ಜವಾಬ್ದಾರಿನ ಹೆಗ್ಲ ಮೇಲೆ ಹೊತ್ಕೊಂಡು ಮಾಡಿರೋರು ಅಂತ. ಅದು ಆ ಮಾತನ್ನ ತುಂಬ ಸಲ ಹೇಳೋನು. ಸುಷ್ಮಾ ನಮ್ಗೆ ಅಪ್ಪ ಇದ್ದಿದ್ರೆ ನಾವು ಇನ್ನೂ ಚೆನ್ನಾಗಿರೋವು ಕಡೆ, ನಮ್ಗೆ ಇನ್ನೂ ನಮ್ಮ ಅಪ್ಪ ಎಲ್ಲ ಮಾಡಿರೋದು, ನನಗೆ ಜವಾಬ್ದಾರಿ ಕಡಿಮೆ ಆಗೋದು ಎಲ್ಲನೂ ಅಂತ. ಸೊ ಅವನು ಅವ್ರ ಅಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದ. ಈಗ ನಮ್ಮದು ಅದೇ ಪರಿಸ್ಥಿತಿ. ನನ್ನ ಮಗಳು ಅವ್ರ ಅಪ್ಪನ ತುಂಬ ಮಿಸ್ ಮಾಡ್ಕೊತಾಳೆ, ನಾನು ನನ್ನ ಗಂಡನ ಮಿಸ್ ಮಾಡ್ಕೊತೀನಿ. ಆವತ್ತು ಸಂತುಗೆ ಅನ್ನಿಸ್ತಾ ಇತ್ತು, ನನಗಪ್ಪ ಇರಬೇಕಿತ್ತು, ನಮ್ಮಪ್ಪ ಇದ್ದಿದ್ರೆ ಜವಾಬ್ದಾರಿ ಎಲ್ಲ ನಮ್ಮಪ್ಪ ತೊಗೊಳ್ಳೋದು, ನನಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗೋದು ಅಂತ. ಇವತ್ತು ನನಗೆ ಅನ್ನಿಸ್ತಾ ಇದೆ, ನನ್ನ ಮಗಳಿಗಪ್ಪ ಇರಬೇಕಿತ್ತು, ನನ್ನ ಮಗಳು ಜವಾಬ್ದಾರಿ ಎಲ್ಲ ಅವರಪ್ಪ ತೊಗೊಂಡಿರೋನು, ನನಗೆ ಜವಾಬ್ದಾರಿ ಕಡಿಮೆ ಆಗೋದು ಅಂತ. ನೋಡಿ ಕಾಲಚಕ್ರ ಹೇಗೆ ತಿರುಗುತ್ತೆ ಅಂದರೆ, ಆಗ ನನ್ನ ಗಂಡಂಗೆ ಅನ್ನಿಸ್ತಿತ್ತು ಅಪ್ಪ ಇರಬೇಕಿತ್ತು ಅಂತ. ಈಗ ನನಗೆ ನನ್ನ ಮಗಳು ಅನ್ನಿಸ್ತಿದೆ, ನನ್ನ ಗಂಡ ಕೃತುಗೆ ಅಪ್ಪ ಇರಬೇಕಿತ್ತು ಅಂತ ಹೇಳಿ. ಅವರು ಫಿಸಿಕಲಾಗಿ ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಬಟ್ ಮಾನಸಿಕವಾಗಿ ಯಾವಾಗಲೂ ನಮ್ಮ ಜೊತೆಯಲ್ಲಿ ಕೃತು ಜೊತೆಯಲ್ಲಿ ನಮ್ಮ ನೆನಪುಗಳಲ್ಲಿ ಜೀವಂತ ಆಗಿರ್ತಾರೆ. ಬಟ್ ಅವ್ರು ಹೇಳಿದ ಮಾತು ತುಂಬ ನೆನಪಾಗ್ತಾ ಇದೆ. ಅವತ್ತು ಅವ್ರಿಗಪ್ಪ ಇರಲಿಲ್ಲ, ಇವತ್ತು ನನ್ನ ಮಗಳಾಗಪ್ಪ ಇಲ್ಲ. ದೇವ್ರು ಯಾಕೆ ಇಷ್ಟು ಕೊಟ್ಟವ್ರಿಗೆ ಕಷ್ಟ ಕೊಡ್ತಾನೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಶಕ್ತಿ ಇರೋರ್ಗಂತೆ ಕಷ್ಟ ಕೊಡೋದು, ಸಹಿಸ್ಕೊಳ್ಳೋ ಅಂಥ ಶಕ್ತಿ ಇರೋರಿಗೆ. ಮೋಸ್ಟ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ ಅನಿಸುತ್ತೆ, ಅದಕ್ಕೆ ನನಗೆ ಜಾಸ್ತಿ ಕಷ್ಟ ಕೊಡ್ತಿದ್ದಾರೆ. ಮೋಸ್ಟ್ಲಿ ಕಷ್ಟ ನನಗೆ ಲಾಸ್ಟ್ ಆಗಿಬಿಡ್ಲಿ, ನನ್ನ ಮಗಳಿಗೆ ಏನೇ ಇದ್ರೂ ಸುಖನೇ ಕೊಡಲಿ ದೇವರು, ಏನೇ ಕಷ್ಟ ಇದ್ರೂ ನನಗೆ ಕೊಟ್ಬಿಡ್ಲಿ, ಅಥವಾ ನನಗೆ ಲಾಸ್ಟ್ ಆಗಿಬಿಡ್ಲಿ ಈ ಥರ ನೋವು ಕಷ್ಟ ಎಲ್ಲ. ಸೊ ಅದೊಂದೇ ಪ್ರೇಯರ್ ಮಾಡೋದು.
ಎಷ್ಟು ಏನೇ ಸುಖ ಇದ್ರೂ ನನ್ನ ಮಗಳಿಗೆ ಬರಲಿ, ಏನೇ ಕಷ್ಟ ಇದ್ರೂ ನನಗೆ ಬರಲಿ ಅಂತ ಹೇಳಿ ನಾವು ಅನುಭವಿಸಿರೋ ನೋವು ಕಷ್ಟ ಯಾವುದೂ ನನ್ನ ಮಗಳಿಗೆ ಗೊತ್ತಾಗಬಾರ್ದು. ಹಂಗೆ ಸಾಕ್ತಾ ಇದೀವಿ. ಅದಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮ. ಸಂತು ಇದ್ದಿದ್ರೆ ಏನು ಮಾಡ್ತಿದ್ದ ಅದನ್ನು ನನ್ನ ತಂದೆ ನಮ್ಮಪ್ಪ ಕೃತು ತಾತ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಸೊ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ನಾವು ಯಾರಿಂದನೂ ಏನೂ ಬಯಸ್ತಾ ಇಲ್ಲ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ. ಆ್ಯಂಡ್ ಯಾರ ಹತ್ರನೂ ಹೋಗಿ ಒಂದು ಸಿಂಗಲ್ ರುಪಿನೂ ಕೂಡ ಕೇಳ್ತಾ ಇಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಮ್ಮಪ್ಪ ಅಮ್ಮ ಸಪೋರ್ಟಿಂದ ನಾನು ಬೆಳೆದಿದ್ದೀನಿ, ಬೆಳೀತಾ ಇದ್ದೀನಿ, ಬದುಕ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಏನಿಲ್ಲ ಅದೇ ಸ್ವಂತ ಹೇಳೋ ಮತ್ತು ಅವಾಗವಾಗ ನೆನಪಾಗ್ತಾನೆ ಇರುತ್ತೆ. ಹೌದು ಅಪ್ಪ ಇರಬೇಕಿತ್ತು ಅಂತ. ಇನ್ನೇನಿಲ್ಲ ಅಷ್ಟೇ ಗೈಸ್. ಸಂಡೇ ಇವತ್ತು ಮುಗೀತು. ನನಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ, ಕಬಾಬ್ ತಿಂದ್ಬಿಟ್ನಲ್ಲ, ಹಾಗಾಗಿ ನಮ್ಮಮ್ಮ ಊಟ ಮಾಡ್ಬಾ ಅಂತ ಕರೀತಾ ಇದೆ. ಬಟ್ ಆದರೆ ಊಟ ಮಾಡ್ತೀನಿ ಲೇಟಾಗಿ, ಇಲ್ಲಾಂದರೆ ಹಾಗೆ ಮಲ್ಕೊತೀನಿ. ಹೊಟ್ಟೆ ಫುಲ್ ಆಗಿದೆ. ಮಿಸ್ ಯು ಸಂತು. ಇನ್ನೇನಿಲ್ಲ ಗೈಸ್, ನಂಗೆ ಏಕೋ ಮಾತಾಡೋಕ್ಕಾಗ್ತಿಲ್ಲ, ಒಂದು ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಯಾರ್ಯಾರೆಲ್ಲ ನನ್ನ ಸಹೋದರರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹ್ಯಾಪಿ ಫಾದರ್ಸ್ ಡೇ. ಇರೋ ತನಕ ಅಷ್ಟೇ ನಮ್ಮ ಜೀವನ. ನೀರಿನ ಮೇಲೆ ಗುಳ್ಳೆ ಥರ. ನಿಮ್ಮ ಫ್ಯಾಮಿಲಿ ಜೊತೆ ಆದಷ್ಟು ಹ್ಯಾಪಿ ಟೈಮ್ನ ಸ್ಪೆಂಡ್ ಮಾಡಿ. ಯಾವಾಗ ಏನು ಎತ್ತ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಇರೋ ತನಕ ಆರಾಮಾಗಿ ಖುಷಿಯಾಗಿರಿ. ಕಷ್ಟಗಳು ಬರ್ತಾನೆ ಇರ್ತವೆ, ಹಾಗಂತ ಸುಮ್ಮನೆ ಕುತ್ಕೊಂಬೇಡಿ. ಅದ್ರ ಪಾಡ್ಗೆ ಬರ್ತಿರ್ತವೆ. ನಿಮ್ಮ ಪಾಡು ನೀವು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳ್ತಾ, ನಾವು ಬದುಕ್ತಿರೋ ಜೀವನ ಬೇರೆಯವ್ರಿಗೆ ಕನಸಾಗಿರುತ್ತೆ. ಬೇರೆಯವ್ರ ಜೀವನ ನೋಡಿ ನಮ್ಗೆ ಆ ಥರ ಇಲ್ವಲ್ಲ ಅಂತ ಕೊರಗಕ್ಕಿಂತ, ಸೊ ನಾವು ಈ ಥರ ಇದ್ದೀವಲ್ಲ ಅಂತ ಖುಷಿ ಪಡಿ. ನಾವು ಬದುಕ್ತಿರೋದು ಇನ್ನೊಬ್ರು ಕನಸಾಗಿರ್ಬೋದು. ನಮಗೆ ಮನೆ ಇದೆ, ಕೈ ಕಾಲಿದೆ, ದುಡಿದು ತಿನ್ನೋ ಶಕ್ತಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮವಿಶ್ವಾಸ ಅನ್ನೋದೊಂದಿದ್ರೆ ಏನು ಬೇಕಾದರೂ ಮಾಡ್ಬೋದು ಗೈಸ್. ನಮ್ಮ ಥರ ಬದುಕಬೇಕು ಅಂತ ತುಂಬ ಜನಗಳ ಕನಸಾಗಿರುತ್ತೆ. ಸೊ ಬೇರೆಯವ್ರನ್ನ ನೋಡಿ ಹೊಟ್ಟೆ ಉರಿ ಪಡೋದು ಬೇಡ, ಅಥವಾ ಬೇರೆಯವ್ರು ನೋಡಿ ಅವ್ರ ಥರ ಬದುಕೋಕ್ಕಾಗಲ್ವಲ್ಲ ಅಂತ ಫೀಲ್ ಮಾಡೋದು ಬೇಡ. ನಮ್ಮ ಬದುಕು ನಮಗೆ ಅಂತ ಹೇಳ್ತಾ, ನಾವು ಚೆನ್ನಾಗಿದ್ದರೆ ನಮ್ಮ ಏನು ಬೇಕಾದರೂ ಸಾಧಿಸ್ಬೋದು. ನಾವು ಖುಷಿಯಾಗಿದ್ದರೆ ನಮ್ಮ ಲೈಫ್ ಫುಲ್ ಖುಷಿಯಾಗಿರುತ್ತೆ. ಸೊ ನೀವು ಕೂಡ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಬೇರೆಯವ್ರ ಲೈಫ್ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮ ಲೈಫ್ ಗುರು ಇದು. ಇರೋದೊಂದು ಲೈಫ್ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ಬದುಕಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಮಿಸ್ ಯು ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೋದಾರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರುತ್ತೆ ನಾನು ವ್ಲಾಗ್ನ ಹಾಕಿದ ತಕ್ಷಣ. ಆ್ಯಂಡ್ ಹೈಪ್ ಪಾಯಿಂಟ್ಸ್ನ ಮರಿದಂಗೆ ಕೊಡಿ. ನಿಮ್ಮ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ತಂಗಿ ಚಾನಲ್ ಚಾಂದಿನಿ ಕನ್ನಡ ವ್ಲಾಗ್ಸ್ ಇದ್ದಿದ್ದ ಚಾಂದಿನಿ ಗಂಗಟ್ಕರ್ ವ್ಲಾಗ್ಸ್ ಅಂತ ಹಾಕ್ಕೊಂಡಿದ್ದಾಳೆ. ಸೊ ಅವಳ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.